ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಬ್ರೇಕಿಂಗ್ ಸುದ್ದಿಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಜೊತೆಗೆ ಇರಾನ್ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಕೂಡ ಹಲವಾರು ಅಪ್ಡೇಟ್ ಗಳು ಬಂದಿದ್ದಾವೆ. ಆ ಅಪ್ಡೇಟ್ ಗಳನ್ನು ಕೂಡ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಆಸ್ ಯೂಶುವಲ್ ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ. ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರೂ ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತಹ ನಂಬರ್ ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಬಟ್ ಇದಕ್ಕೆ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರ್ಬೇಕು. ಹಾಗಾಗಿ ಅಕೌಂಟ್ ಓಪನ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ಏನು ಇತ್ತೀಚಿನ ದಿನಗಳಲ್ಲಿ ನಮ್ಮ ಮಾರ್ಕೆಟ್ ಅಲ್ಲಿ ದೊಡ್ಡ ಮಟ್ಟದ ಕರೆಕ್ಷನ್ ಕಂಡು ಬರ್ತಾ ಇದೆ. ಅದರಲ್ಲೂ ಎಸ್ಪೆಷಲಿ ಮಾರ್ಚ್ ಅಲ್ಲಿ ಒಳ್ಳೆ ಕರೆಕ್ಷನ್ ಆಗಿದೆ. ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳ ಲೆವೆಲ್ ಅಲ್ಲೂ ಕೂಡ ಭರ್ಜರಿ ಕರೆಕ್ಷನ್ ಆಗಿದೆ. ಇಂತಹ ಸಂದರ್ಭದಲ್ಲಿ ಒಂದು ರಿಪೋರ್ಟ್ ಇದೆ, ನೋಡಬಹುದು. 83% of BSE 500 stocks plunged up to 35% amid Mid-East war. ಈ ಯುದ್ಧ ನಡೀತಿರುವಂತಹ ಈ ಸಂದರ್ಭದಲ್ಲಿ BSE 500 ಇಂಡೆಕ್ಸ್ ಅನ್ನು ತಗೊಂಡ್ರೆ ಅದರಲ್ಲಿ 83% ಸ್ಟಾಕ್ ಅಪ್ ಟು 35% ವರೆಗೂ ಕೂಡ ಕರೆಕ್ಷನ್ ಆಗಿದ್ದಾವೆ. ಇದಕ್ಕೆ ಕಾರಣ ಅಬ್ವಿಯಸ್ಲಿ ಯುದ್ಧನೇ. ಯುದ್ಧದಿಂದ ಆಗುವಂತಹ ದುಷ್ಪರಿಣಾಮಗಳು ಡೈರೆಕ್ಟ್ಲಿ ಆಗ್ಬಹುದು ಅಥವಾ ಇಂಡೈರೆಕ್ಟ್ಲಿ ಆಗ್ಬಹುದು. ಮಾರ್ಕೆಟ್ ಅಲ್ಲಿ ನೆಗೆಟಿವ್ ಸೆಂಟಿಮೆಂಟ್ ಅನ್ನ ಕ್ರಿಯೇಟ್ ಮಾಡಿದೆ. ಅದರಲ್ಲೂ ಇಂಡಿಯಾಕ್ಕೆ ಖಂಡಿತ ದೊಡ್ಡ ಮಟ್ಟದ ನೆಗೆಟಿವ್ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ನಾವು ಜಾಸ್ತಿ ಕ್ರೂಡ್ ಅನ್ನ ಇಂಪೋರ್ಟ್ ಮಾಡ್ಕೊಳ್ಳೋದ್ರಿಂದ ನೆಗೆಟಿವ್ ಆಗುತ್ತೆ. ಯಾಕೆಂದ್ರೆ ಕ್ರೂಡ್ ಬೆಲೆ ದಿನೇ ದಿನೇ ಭರ್ಜರಿಯಾಗಿ ಅಪ್ ಆಗಿದೆ. ಜೊತೆಗೆ ಇನ್ನೂ ಅಪ್ ಆಗ್ತಿದೆ. ಹಾಗೆ ರುಪಿ ಕೂಡ ವೀಕ್ ಆಗ್ತಿದೆ. ಎರಡು ಕಡೆ ಹೊಡೆತ ಬೀಳ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಅಬ್ವಿಯಸ್ಲಿ ಕರೆಕ್ಷನ್ ಕಂಡು ಬರುತ್ತೆ. ಅದೇ ಈಗ ಆಗಿರುವಂತದ್ದು. ಅದರಲ್ಲಿ ಡಬಲ್ ಡಿಜಿಟ್ ಕರೆಕ್ಷನ್ ಹಲವು ಷೇರುಗಳಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. BPCL, IOCL, HPCL, ಮಹಾನಗರ್, ಗಾರ್ಡಿಂಗ್ಟನ್, ಎಜಿಸ್ ಓಪಾಕ್, ಸಫೀರಿಯಾ ಫುಡ್ಸ್, KFC ಅಂದ್ರೆ ಸಫೀರಿಯಾ ಫುಡ್ಸ್, KFC ಆಪರೇಟರ್, ಇವೆಲ್ಲವೂ ಕೂಡ ಡೈರೆಕ್ಟ್ಲಿ ಇಂಪ್ಯಾಕ್ಟ್ ಆಗುತ್ತೆ. QSR ಮೇಲೆ ಯಾಕೆ ಇಂಪ್ಯಾಕ್ಟ್ ಆಗ್ತಿದೆ ಅಂದ್ರೆ ಗ್ಯಾಸ್ ಸಪ್ಲೈ ಸರಿಯಾಗಿ ಆಗ್ತಿಲ್ಲ. ಇನ್ನು OMCs ಮೇಲೆ ಕ್ರೂಡ್ ಇಂಪೋರ್ಟ್ ಸರಿಯಾಗಿ ಆಗ್ತಿಲ್ಲ. ಸ್ಟ್ರೈಟ್ ಆಫ್ ಹಾರ್ಮುಜ್ ಅಲ್ಲಿ ಡಿಸ್ರಪ್ಷನ್ ಇರೋದ್ರಿಂದ. ಹಾಗಾಗಿ ಈ ಕಂಪನಿಗಳ ಮೇಲೆ ಡೈರೆಕ್ಟ್ ಇಂಪ್ಯಾಕ್ಟ್ ಆಗಿದೆ ಈಗಾಗಲೇ. ಇನ್ನು ನಿಫ್ಟಿ 50ಯ ಷೇರುಗಳು ಕೂಡ ಭರ್ಜರಿಯಾಗಿ ಡೌನ್ ಆಗಿದ್ದಾವೆ. L&T ಆಗ್ಬಹುದು, ಮಾರುತಿ ಸುಜುಕಿ, ಐಷರ್ ಮೋಟಾರ್ಸ್, ಅಲ್ಟ್ರಾಟೆಕ್ ಸಿಮೆಂಟ್, SBI, ಮ್ಯಾಕ್ಸ್ ಹೆಲ್ತ್ ಕೇರ್, ಬಜಾಜ್ ಫೈನಾನ್ಸ್, ಇಲ್ಲೂ ಕೂಡ ದೊಡ್ಡ ಮಟ್ಟದ ಕರೆಕ್ಷನ್ ಈಗಾಗಲೇ ನೋಡ್ಲಿಕ್ಕೆ ಸಿಕ್ಕಿದೆ. ಅಂದ್ರೆ ಡಬಲ್ ಡಿಜಿಟ್ ಅಲ್ಲಿ ಮೋರ್ ದನ್ 10% ಕರೆಕ್ಷನ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಗೋದ್ರೇಜ್ ಇಂಡಸ್ಟ್ರೀಸ್, ಅಶೋಕ್ ಲೇಲ್ಯಾಂಡ್, ಟಾಟಾ ಮೋಟಾರ್ಸ್, ಅದರಲ್ಲೂ ಪ್ಯಾಸೆಂಜರ್ ವೆಹಿಕಲ್ಸ್, ನೆಟ್ವೆಬ್ ಟೆಕ್ನಾಲಜೀಸ್, ಹಿಂದೂಸ್ತಾನ್ ಕಾಪರ್, ಲೋಧಾ ಡೆವಲಪರ್, ಯುಕೋ ಬ್ಯಾಂಕ್, RVNL, ಕೆನರಾ ಬ್ಯಾಂಕ್, ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಜಿ ಎಂಟರ್ಟೈನ್ಮೆಂಟ್, ಬ್ಯಾಂಕ್ ಆಫ್ ಬರೋಡಾ, ACC, IDFC ಫಸ್ಟ್, ಇವೆಲ್ಲವೂ ಕೂಡ ಆಲ್ಮೋಸ್ಟ್ 10% ಗಿಂತ ಜಾಸ್ತಿ ಡೌನ್ ಆಗಿದ್ದಾವೆ. ಇನ್ನು ಗೈನರ್ಸ್ ಗೆ ಬಂದು 86 ಸ್ಟಾಕ್ ಗಳು ಅಪ್ ಆಗಿದ್ದಾವೆ. ಇದರಲ್ಲಿ ಅಂದ್ರೆ BSE 500 ಯೂನಿವರ್ಸ್ ಅಲ್ಲಿ 414 ಷೇರುಗಳು ಡೌನ್ ಆದ್ರೆ 86 ಷೇರುಗಳು ಅಪ್ ಆಗಿದ್ದಾವೆ. ಅದರಲ್ಲಿ ಅದಾನಿ ಪವರ್, ಮಸ್ಗಾವ್ ಡಾಕ್, ಝೈಡಸ್ ವೆಲ್ನೆಸ್, ಏಥರ್ ಇಂಡಸ್ಟ್ರೀಸ್, ವಾರಿ ಎನರ್ಜೀಸ್, ಪ್ರೀಮಿಯರ್ ಎನರ್ಜೀಸ್ ಇವುಗಳು ಟಾಪ್ ಗೇನರ್ಸ್ ಆಗಿದ್ದಾವೆ. ಪವರ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತವು, ಎಸ್ಪೆಷಲಿ ರಿನ್ಯೂವಬಲ್ ಎನರ್ಜಿ ನಲ್ಲಿ ಕೆಲಸ ಮಾಡುವಂತವು, ಡಿಫೆನ್ಸ್ ಅಲ್ಲಿ ಇರುವಂತವು, ಇಲ್ಲಿ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ. ಇನ್ನು MCX ಕೂಡ ರೀಸೆಂಟ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಗಾರ್ಡನ್ ರಿಚ್ ಬಿಲ್ಡರ್ಸ್, NTPC ಗ್ರೀನ್, ನ್ಯಾಷನಲ್ ಅಲ್ಯೂಮಿನಿಯಂ ಕಂಪನಿ, ನಾಲ್ಕು, ಕೋಲ್ ಇಂಡಿಯಾ, ಟಾಟಾ ಪವರ್ ಅಪ್ ಟು 5% ವರೆಗೂ ಕೂಡ ಈ ಸ್ಟಾಕ್ ಗಳು ಅಪ್ ಆಗಿದ್ದಾವೆ. ಒಟ್ಟಿನಲ್ಲಿ BSE 500 ಅಲ್ಲಿ 83% ಸ್ಟಾಕ್ಸ್ ಅಂದ್ರೆ ಮೋರ್ ದನ್ 400 ಸ್ಟಾಕ್ಸ್ ಕರೆಕ್ಷನ್ ಆಗಿದೆ. ಹಾಗೆ ಈ ಕರೆಕ್ಷನ್ ಅನ್ನ ನೋಡಿ ನೀವೇನನ್ನ ಅರ್ಥ ಮಾಡ್ಕೊಳ್ಬಹುದು ಅಂತಂದ್ರೆ, ಈ ಕರೆಕ್ಷನ್ ಏನಿದೆ ಬರೀ ನಮ್ಮ ಸ್ಟಾಕ್ ಗಳಲ್ಲಿ ಮಾತ್ರ ಬರ್ತಾ ಇಲ್ಲ. ಓವರ್ ಆಲ್ ಮಾರ್ಕೆಟ್ ಕಂಡೀಷನ್ ನೆಗೆಟಿವ್ ಇದೆ. ಒಂದಷ್ಟು ಷೇರುಗಳು ಅಪ್ ಆಗಿದ್ದಾವೆ, ಇಲ್ಲ ಅಂತಲ್ಲ. ಬಟ್ ಅಪ್ ಆಗಿರೋದಕ್ಕಿಂತ 4 ಪಟ್ಟು ಡೌನ್ ಆಗಿದ್ದಾವೆ. ಸೊ ಇದು ಎಕ್ಸ್ಟರ್ನಲ್ ರೀಸನ್, ಇಂಟರ್ನಲ್ ಅಲ್ಲ. ಇಂಟರ್ನಲ್ ಅಂದ್ರೆ ಕಂಪನಿಯಲ್ಲೇ ಏನಾದ್ರೂ ಸಮಸ್ಯೆ ಆಗಿದೆಯಾ, ಅದು ಇಂಟರ್ನಲ್ ರೀಸನ್. ಅದು ಕಮ್ ಬ್ಯಾಕ್ ಮಾಡುವಂತ ಚಾನ್ಸಸ್ ಕಷ್ಟ ಇರುತ್ತೆ. ಅದು ತುಂಬಾ ಲೇಟ್ ಕೂಡ ಆಗಬಹುದು ಹಾಗೇನಾದ್ರೂ ಸಮಸ್ಯೆ ಆದಾಗ. ಬಟ್ ಇದು ಓವರ್ ಆಲ್ ಮಾರ್ಕೆಟ್ ಸೆಂಟಿಮೆಂಟ್ ನೆಗೆಟಿವ್ ಇದೆ. ಹಾಗಾಗಿ ಮಾರ್ಕೆಟ್ ಅಲ್ಲಿರುವಂತಹ ಮೆಜಾರಿಟಿ ಸ್ಟಾಕ್ ಗಳು ಬೀಳ್ತವೆ ಅಂದಾಗ ಅದು ಎಕ್ಸ್ಟರ್ನಲ್ ರೀಸನ್. ಒನ್ಸ್ ಯುದ್ಧ ಸ್ಟಾಪ್ ಆಯ್ತು ಅಂತಂದ್ರೆ ಮೇ ಬಿ ಅದು ಸ್ಟ್ರಾಂಗ್ ಕಮ್ ಬ್ಯಾಕ್ ಕೂಡ ಕಾರಣ ಆಗುತ್ತೆ. ಹಾಗಾಗಿ ಭಯ ಪಡದೆ ಇನ್ವೆಸ್ಟೆಡ್ ಆಗಿರಬೇಕು, ಅದು ಬಹಳ ಮುಖ್ಯ. ಇನ್ವೆಸ್ಟರ್ಸ್ ಗೆ ಇನ್ವೆಸ್ಟೆಡ್ ಆಗಿಲ್ಲ ಅಂದ್ರೆ ಅರ್ನ್ ಮಾಡೋದು ಕಷ್ಟ ಅಂತಾನೆ ಹೇಳ್ಬೋದು. ಮಾರ್ಕೆಟ್ ಅಲ್ಲಿ ತುಂಬಾ ಜನ ಅಂದ್ಕೊಳ್ಬಹುದು ನಾನು ರಿಕವರಿ ಫೇಸ್ ಗೆ ಬಂದಾಗ ತಗೊಳ್ತೀನಿ ಅಂತ. ಆಬ್ವಿಯಸ್ಲಿ ತಗೊಳ್ಬಹುದು, ಹಾಗಂತ ಎಕ್ಸಾಕ್ಟ್ಲಿ ಲೋನ್ ಕ್ಯಾಚ್ ಮಾಡಕ್ಕಂತೂ ಆಗೋದಿಲ್ಲ. 10%, 15% ಅಥವಾ 20% ಸ್ಟಾಕ್ ಗಳು ಅಪ್ ಆದಾಗಲೇ ತಗೊಳ್ಳೋದು. ಯಾಕಂದ್ರೆ ಎಕ್ಸಾಕ್ಟ್ ಲೋ ಯಾರಿಗೂ ಗೊತ್ತಿರೋದಿಲ್ಲ. ಬಟ್ ಯಾರು ಇನ್ವೆಸ್ಟೆಡ್ ಆಗಿರ್ತಾರೋ ಅವ್ರಿಗೆ ಆ ಲಾಭ ಕೂಡ ಸಿಗುತ್ತೆ. ಇದು ನನ್ನ ಎಕ್ಸ್ಪೀರಿಯನ್ಸ್, ನಾನ್ ನೋಡಿರೋ ಎಕ್ಸ್ಪೀರಿಯನ್ಸ್. ನಿಮ್ಗೆ ಏನಾದ್ರು ಎಕ್ಸಾಕ್ಟ್ ಲೋ ಕ್ಯಾಚ್ ಮಾಡಕ್ ಗೊತ್ತು ಅಂದ್ರೆ ಖಂಡಿತ ಮಾಡಬಹುದು. ನಾನ್ ಮಾರ್ಕೆಟ್ ಅಲ್ಲಿ ನೋಡಿರೋದು, ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋ ಪ್ರಕಾರ ಎಕ್ಸಾಕ್ಟ್ ಲೋ ಆಗ್ಲಿ ಅಥವಾ ಎಕ್ಸಾಕ್ಟ್ ಹೈ ಆಗ್ಲಿ ಯಾರು ಕ್ಯಾಚ್ ಮಾಡಕ್ ಆಗೋದಿಲ್ಲ. ಬೈ ಚಾನ್ಸ್ ಕ್ಯಾಚ್ ಮಾಡಿದ್ರು ಅದು ಬೈ ಚಾನ್ಸ್ ಆಗಿರುತ್ತೆ, ನಾಟ್ ಬೈ ಚಾಯ್ಸ್. ಯಾಕಂದ್ರೆ ನಾನು ಕೂಡ ಸಾಕಷ್ಟು ಸಲ ಬೈ ಚಾನ್ಸ್ ಕ್ಯಾಚ್ ಮಾಡಿದೀನಿ, ಕೆಲವು ಸಲ ಕೆಲವು ಸ್ಟಾಕ್ ಗಳಲ್ಲಿ. ಬಟ್ ಅದು ಬೈ ಚಾಯ್ಸ್ ಅಲ್ಲ, ಬೈ ಚಾನ್ಸ್. ನಮ್ಮ ಅದೃಷ್ಟ ಚೆನ್ನಾಗಿದ್ದಾಗ ಅದೆಲ್ಲ ಸಾಧ್ಯ ಆಗುತ್ತೆ, ಬಟ್ ನಾಟ್ ಆಲ್ವೇಸ್. ಇನ್ನು ನೆಕ್ಸ್ಟ್ ಸುದ್ದಿಗಳ ಕಡೆ ನಾವು ಬರೋದ್ರೆ, ಇರಾನ್ ಇಸ್ರೇಲ್ ವಾರ್ ನ ಕಡೆಯಿಂದ ಬ್ರೇಕಿಂಗ್ ಸುದ್ದಿಗಳು ಬರ್ತಾ ಇದ್ದಾವೆ. ಅದರಲ್ಲೂ ಅನ್ಎಕ್ಸ್ಪೆಕ್ಟೆಡ್ ಸುದ್ದಿ ಬರ್ತಾ ಇದೆ. ಮೊದಲಿಗೆ ಇವತ್ತು ಡೊನಾಲ್ಡ್ ಟ್ರಂಪ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು. ಅದೇನು ಅಂದ್ರೆ ನೋಡಬಹುದು,
ಟ್ರಂಪ್ ಸಿಗ್ನಲ್ಸ್ ಇರಾನ್ ವಾರ್ ಪುಲ್ ಬ್ಯಾಕ್ ಆಫ್ಟರ್ ಗ್ಯಾಸ್ ಫೀಲ್ಡ್ ಸ್ಟ್ರೈಕ್ ಫಾಲ್ ಔಟ್ ವೈಂಡಿಂಗ್ ಡೌನ್. ಹಾಗೆ ಇಲ್ಲೂ ಕೂಡ ನೋಡಬಹುದು ಟ್ರಂಪ್ ಸ್ಪೋಕ್ ಆಫ್ ವೈಂಡಿಂಗ್ ಡೌನ್ ದ ಇರಾನ್ ವಾರ್. ಅಂದ್ರೆ ನಾವು ಆಲ್ಮೋಸ್ಟ್ ಗೆದ್ದಿದ್ದೀವಿ, ಹಾಗಾಗಿ ಇದನ್ನ ವೈಂಡಿಂಗ್ ಡೌನ್ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಟ್ರಂಪ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು. ಬಟ್ ಅಟ್ ದ ಸೇಮ್ ಟೈಮ್ ಆಫ್ಟರ್ ಫ್ಯೂ ಅವರ್ಸ್ ಬ್ರೇಕಿಂಗ್ ಸುದ್ದಿ ಬಂತು. ಅದೇನಂತಂದ್ರೆ ಇರಾನ್ ಅಮೆರಿಕ ಹಾಗೂ ಯುಕೆ ಬೇಸ್ ಆಗಿರುವಂತ ಡಿಯಾಗೋ ಗಾರ್ಸಿಯಾ ಟಾರ್ಗೆಟ್ ಮಾಡಿ 2 ಮಿಸೈಲ್ಸ್ ಅನ್ನ ಉಡಾವಣೆ ಮಾಡಿದೆ ಅಂತ. ಈ ಡಿಯಾಗೋ ಗಾರ್ಸಿಯಾ ಅಟ್ಯಾಕ್ ಟ್ರೈ ಮಾಡಿರೋದು ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತಂದ್ರೆ ಇರಾನ್ ನಿಂದ ಸುಮಾರು 4000 ಕಿಲೋಮೀಟರ್ ದೂರದಲ್ಲಿದೆ ಹಿಂದೂ ಮಹಾಸಾಗರದಲ್ಲಿ ಈ ಅಮೆರಿಕ ಹಾಗೂ ಯುಕೆ ಬೇಸ್. ಇಷ್ಟು ದಿನ ಇರಾನ್ ಜಸ್ಟ್ 2000 ಕಿಲೋಮೀಟರ್ ಹೋಗುವಂತ ಮಿಸೈಲ್ಸ್ ಕೇಪಬಿಲಿಟಿಯನ್ನ ಹೊಂದಿದೆ ಅಂತ ಸುದ್ದಿಗಳಿದ್ವು. ಬಟ್ ಈಗ ಇವರು ಟ್ರೈ ಮಾಡಿರೋದು 4000 ಕಿಲೋಮೀಟರ್ ಇರುವಂತ ಬೇಸ್ ಅನ್ನ. ಆದ್ರೆ 2 ಮಿಸೈಲ್ಗಳು ಅಲ್ಲಿ ಅಟ್ಯಾಕ್ ಮಾಡಕ್ ಆಗಿಲ್ಲ, ಬಟ್ ಪ್ರಯತ್ನ ಮಾಡಿದ್ದಾರೆ. ಇಲ್ಲಿ ನೋಡಬಹುದು ಇರಾನ್ಸ್ 4000 ಕಿಲೋಮೀಟರ್ ಸ್ಟ್ರೈಕ್ ಬಿಡ್ ರೈಸಸ್ ಬಿಗ್ ಕ್ವಶನ್ ಆನ್ ಅನ್ಡಿಕ್ಲೇರ್ಡ್ ಕೇಪಬಿಲಿಟೀಸ್. ಅವರು ಡಿಕ್ಲೇರ್ ಮಾಡ್ಕೊಂಡಿರ್ಲಿಲ್ಲ ನಾವು 4000 ಕಿಲೋಮೀಟರ್ ಹೋಗುವಂತ ಕೆಪಾಸಿಟಿ ಇರುವ ಮಿಸೈಲ್ಸ್ ಹೊಂದಿದ್ದೀವಿ ಅಂತ. ಬಟ್ ಈಗ ಇವರ ಟ್ರೈ ಏನಿದೆ ಕನ್ಸರ್ನ್ ರೈಸ್ ಮಾಡ್ತಿದೆ. ಅದು ಸಕ್ಸಸ್ ಆಗದೇ ಇರಬಹುದು, ಬಟ್ ಸ್ಟಿಲ್ ಒಂದಷ್ಟು ಕ್ವಶನ್ಸ್ ಅನ್ನ ರೈಸ್ ಮಾಡ್ತಿದೆ. ಇರಾನ್ ಈ ಮುಂಚಿನಿಂದನೂ ಕೂಡ ಒಂದು ಮಾತನ್ನ ಹೇಳ್ತಾ ಇತ್ತು, ನಾವಿನ್ನು ನಮ್ಮ ಆಕ್ಚುಯಲ್ ಕೆಪಾಸಿಟಿ ಇರುವಂತ ಅಸ್ತ್ರಗಳನ್ನ ತೆಗೆದೇ ಇಲ್ಲ ಅಂತ. ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಇದು ಸಾಧ್ಯ ಆಗತ್ತೆ ಅಂತ. ಡಿಯಾಗೋ ಗಾರ್ಸಿಯಾ ವರ್ಗು ಅಟ್ಯಾಕ್ ಮಾಡುವಷ್ಟು ಕೆಪಬಿಲಿಟಿಯನ್ನ ಹೊಂದಿದ್ಯಾ ಅಂತ. 4000 ಕಿಲೋಮೀಟರ್ ಕೆಪಬಿಲಿಟಿ ಅಂದ್ರೆ ಆಲ್ಮೋಸ್ಟ್ ಯುರೋಪ್ ಅನ್ನ ತಲುಪಿಬಿಡುತ್ತೆ ಮಿಸೈಲ್ಸ್. ಜೊತೆಗೆ ರಂಜಾನ್ ನಂತರ ಏನಾದ್ರು ಬೇರೆ ಪ್ಲಾನ್ ಮಾಡ್ಕೊಂಡಿದ್ಯಾ ಇರಾನ್, ಅದು ಕೂಡ ಗೊತ್ತಾಗ್ತಿಲ್ಲ ಈ ಬೆಳವಣಿಗೆಗಳನ್ನ ನೋಡಿದ್ರೆ. ಒಟ್ಟಿನಲ್ಲಿ ಟ್ರಂಪ್ ಹೇಳಿಕೆಗಳು ಕಾಮಿಡಿ ಪೀಸ್ ತರ ಆಗ್ಬಿಟ್ಟವೆ. ಇನ್ನು ನೆಕ್ಸ್ಟ್ ಸುದ್ದಿಗಳ ಕಡೆ ಬಂದ್ರೆ ಯುಎಸ್ ಹಾಗೂ ಇಸ್ರೇಲ್ ಇರಾನ್ ನ ನತಾನ್ಸ್ ನ್ಯೂಕ್ಲಿಯರ್ ಫೆಸಿಲಿಟಿ ಏನಿದೆ ಅದರ ಮೇಲೆ ಮತ್ತೆ ಅಟ್ಯಾಕ್ ಅನ್ನ ಕಂಡಕ್ಟ್ ಮಾಡಿದ್ದಾವೆ. ಮೇಜರ್ ನ್ಯೂಕ್ಲಿಯರ್ ಫೆಸಿಲಿಟಿ ಅಂತ ಅಂತಾರೆ, ಹಾಗಾಗಿ ಇದ್ರ ಮೇಲೆ ಮತ್ತೆ ಅಟ್ಯಾಕ್ ಅನ್ನ ಕಂಡಕ್ಟ್ ಮಾಡಿದ್ದಾವೆ. ಬಟ್ ಇಲ್ಲಿವರೆಗೂ ಯಾವುದೇ ರೀತಿಯ ರೇಡಿಯೇಷನ್ ಲೀಕ್ ಆಗಿಲ್ಲ ಅನ್ನುವಂತ ಸುದ್ದಿಗಳು ಕೂಡ ಬರ್ತಾ ಇದ್ದಾವೆ. ನಂತರ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಇರಾನ್ ನ ಪ್ರೆಸಿಡೆಂಟ್ ಪೆಜೆಶ್ಕಿಯಾನ್ ಅವರ ಜೊತೆ ಮಾತಾಡಿದ್ದಾರೆ ಅನ್ನುವಂತ ಅಪ್ಡೇಟ್ ಬಂದಿದೆ. ಜೊತೆಗೆ ಕಾಲ್ಸ್ ಫಾರ್ ಸ್ಟೆಬಿಲಿಟಿ ಅಂಡ್ ಸೆಕ್ಯೂರ್ ಶಿಪ್ಪಿಂಗ್ ರೂಟ್ಸ್ ಇನ್ ವೆಸ್ಟ್ ಏಷ್ಯಾ, ಸ್ಟ್ರೈಟ್ ಆಫ್ ಹಾರ್ಮುಜ್ ಅಲ್ಲಿ ಸೆಕ್ಯೂರ್ ಶಿಪ್ಪಿಂಗ್ ಬಗ್ಗೆ ಮಾತಾಡಿದ್ದಾರೆ ಅನ್ನುವಂತ ಅಪ್ಡೇಟ್ ಗಳು ಬರ್ತಾ ಇದೆ. ಇವತ್ತು ನೋಡೋಣ ಮತ್ತೆ ಏನಾದ್ರು ಒಂದಷ್ಟು ಗ್ಯಾಸ್ ಟ್ಯಾಂಕರ್ಸ್ ಭಾರತಕ್ಕೆ ಬರ್ತಾವ ಅಂತ. ಹಾಗೆ ಮೊನ್ನೆ ಏನು 2 ಟ್ಯಾಂಕರ್ಸ್ ಭಾರತಕ್ಕೆ ಬಂದಿದ್ದು, ಅದರಲ್ಲಿನ ಕ್ರೂ ಮೆಂಬರ್ಸ್ ಮಾತಾಡಿದ್ದಾರೆ. ನೋಡಬಹುದು ಇರಾನಿಯನ್ ನೇವಿ ಗೈಡೆಡ್ ಇಂಡಿಯನ್ ಟ್ಯಾಂಕರ್ ಥ್ರೂ ಸ್ಟ್ರೈಟ್ ಆಫ್ ಹಾರ್ಮುಜ್ ಕ್ರೂ ಮೆಂಬರ್ಸ್ ಎಸ್ ಅಂದ್ರೆ ಭಾರತದ ಫ್ಲಾಗ್ ಇರುವಂತ ಶಿಪ್ ಗಳ ಜೊತೆ ಕಮ್ಯುನಿಕೇಟ್ ಮಾಡಿದ್ದಾರೆ. ಜೊತೆಗೆ ಅಲ್ಲಿನ ಕ್ರೂ ಮೆಂಬರ್ಸ್ ಗಳ ನ್ಯಾಷನಾಲಿಟಿ ಕೂಡ ಇವರು ವೆರಿಫೈ ಮಾಡಿದ್ದಾರೆ. ಆರಿಜಿನ್ ಹಾಗೂ ಡೆಸ್ಟಿನೇಷನ್ ಪೋರ್ಟ್ಸ್ ಅನ್ನು ನೋಡಿಕೊಂಡು ನಂತರ ಆ ಹಡಗುಗಳನ್ನ ಬಿಟ್ಟರು ಅಂತ ಕ್ರೂ ಮೆಂಬರ್ಸ್ ಹೇಳಿದ್ದಾರೆ. ಇದು ಮೊನ್ನೆ ಬಂದಂತ ಶಿಪ್ ಗಳ ಬಗೆಗಿನ ಮಾಹಿತಿಯಾಗಿದೆ. ಇನ್ನು ಪುಟಿನ್ ಅವರು ಇವತ್ತು ಒಂದು ಮೆಸೇಜ್ ಅನ್ನ ಕೊಟ್ಟಿದ್ದಾರೆ. ನೋಡಬಹುದು ಪುಟಿನ್ ಸೇಸ್ ರಷ್ಯಾ ರಿಮೈನ್ಸ್ ಲೋಯಲ್ ಫ್ರೆಂಡ್ ಅಂಡ್ ರಿಲಯಬಲ್ ಪಾರ್ಟ್ನರ್ ಟು ಇರಾನ್ ಇನ್ ನೌರೂಜ್ ಮೆಸೇಜ್. ಇರಾನ್ ನ ಹೊಸ ವರ್ಷ ಅಂತ ಕೂಡ ಕರೀತಾರೆ ಇದನ್ನ. ಅದರ ಮೆಸೇಜ್ ಅಲ್ಲಿ ಪುಟಿನ್ ಅವರು ಇರಾನ್ ನ ಲೋಯಲ್ ಫ್ರೆಂಡ್ ಹಾಗೂ ರಿಲಯಬಲ್ ಪಾರ್ಟ್ನರ್ ಅಂತ ಹೇಳಿದ್ದಾರೆ. ಇದು ಕೂಡ ಇರಾನ್ಗೆ ಒಳ್ಳೆ ಬೆಳವಣಿಗೆ, ಅಮೆರಿಕಾಗಲ್ಲ. ಇನ್ನು ನೆಕ್ಸ್ಟ್ ಸುದ್ದಿ ಕಡೆ ಬಂದ್ರೆ ಇಂಡಿಯಾ ಕಾಲ್ಸ್ ಫಾರ್ ಸೇಫ್ ಮೂವ್ಮೆಂಟ್ ಆಫ್ ವೆಸಲ್ಸ್ ಹ್ಯಾಸ್ 2 more ಇಂಡಿಯನ್ LPG ಟ್ಯಾಂಕರ್ಸ್ ಟು ಕ್ರಾಸ್ ಸ್ಟ್ರೈಟ್ ಆಫ್ ಹಾರ್ಮುಜ್. ನಾವೀಗ ತಾನೇ ಸುದ್ದಿಯನ್ನ ನೋಡಿದ್ವಲ್ಲ, ಪ್ರೆಸಿಡೆಂಟ್ ಪೆಜೆಶ್ಕಿಯಾನ್ ಅವರ ಜೊತೆ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಮಾತಾಡಿದ್ದಾರೆ ಅಂತ. ಮೇ ಬಿ ಇದ್ರ ಬಗ್ಗೆ ಕೂಡ ಡಿಸ್ಕಷನ್ಸ್ ನಡೆದಿರಬಹುದು. ಮತ್ತೆ 2 LPG ಟ್ಯಾಂಕರ್ ಸ್ಟ್ರೈಟ್ ಆಫ್ ಹಾರ್ಮುಜ್ ಅನ್ನ ಕ್ರಾಸ್ ಮಾಡಬಹುದು ಅನ್ನುವಂತ ಸುದ್ದಿಗಳು ಬರ್ತಾ ಇದೆ. ಸದ್ಯದ ಮಟ್ಟಿಗೆ ಇದು ಸುದ್ದಿ. ನೋಡೋಣ ನಾಳೆ ನಾಡಿದ್ರಲ್ಲಿ ಏನಾದ್ರು ಇದ್ರ ಬಗ್ಗೆ ಮುಂದುವರೆದು ಇನ್ನು ಬೇರೆ ಸುದ್ದಿಗಳು ಬರ್ತಾವ ಅಂತ. ಸರಿಗಳಿರಿ, ನಿಮ್ಗೆ ಏನಾದ್ರು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಯುವಂತ ಆಸಕ್ತಿ ಇದ್ರೆ ನಮ್ಮ ತರಬೇತಿ ಕಾರ್ಯಕ್ರಮ ಇದೆ, ಇಂಟ್ರೆಸ್ಟ್ ಇರೋರು ಸೇರ್ಕೊಳ್ಬಹುದು. ಇದು 6 months ಪ್ರೋಗ್ರಾಮ್ ಆಗಿರುತ್ತೆ. ಪ್ಯೂರ್ಲಿ ಎಜುಕೇಶನಲ್ ಕಂಟೆಂಟ್ ಅನ್ನ ಹೊಂದಿರುತ್ತೆ. ಇಲ್ಲಿ ಯಾವುದೇ ರೀತಿ ಸ್ಟಾಕ್ ರೆಕಮೆಂಡೇಶನ್ ಸಿಗೋದಿಲ್ಲ, ಬಟ್ ಒಂದು ಒಳ್ಳೆ ಕಂಪನಿಯನ್ನ ಹೇಗೆ ಹುಡುಕ್ಬೇಕು, ಏನೆಲ್ಲ ಸ್ಟಡಿ ಮಾಡಬೇಕು ಅನ್ನೋ ಬಗ್ಗೆ ಮಾಹಿತಿ ಇರುತ್ತೆ. ಸ್ಟಾಕ್ ಮಾರ್ಕೆಟ್ ಜರ್ನಿಯಲ್ಲಿ ಲೈಫ್ ಲಾಂಗ್ ಉಪಯೋಗಕ್ಕೆ ಬರುವಂತ ಕಂಟೆಂಟ್ ಅನ್ನ ಇದು ಒಳಗೊಂಡಿರುತ್ತೆ. ಇಂಟ್ರೆಸ್ಟ್ ಇರೋರು ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಸರಿಗಳೇರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.